ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯೆ ಪಲ್ಲವಿ KS ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ವಿಶೇಷವಾದ ಆದ್ರೆ ಯಾವಾಗ್ಲೂ ಕರ್ಕರೆ ಕೊಡುವಂತಹ ಒಂದು ಕಾಯಿಲೆ, ಒಂಥರ ನಮ್ಮ ಜೀವನನೇ ವೇಸ್ಟ್ ಮಾಡುತ್ತೆ ಅಂತಂದ್ರೆ ಫ್ರೂಟ್ಫುಲ್ ಆಗಿ ನಾವು ಜೀವಿಸಕ್ಕೆ ಸಾಧ್ಯ ಆಗದೇ ಇರುವಂತಹ ಕಂಡೀಷನ್ಗೆ ತಂದಿಡುವಂತಹ ಒಂದು ಕಾಯಿಲೆ. ಏನಪ್ಪ ಇದು ಅಂತಂದ್ರೆ, ಸಾಕಷ್ಟು ಜನ ನನಗೆ 40 ವರ್ಷದ ಮೇಲ್ಪಟ್ಟಿರೋರು ಬಂದು ಹೇಳ್ತಾರೆ, ಮೇಡಮ್ ನನಗೆ ಕೂತೆದ್ರೆ ತಲೆ ಧಿಮ್ಮನತೆ, ಬ್ಲ್ಯಾಂಕ್ ಆಗ್ಬಿಡತ್ತೆ, ಇಲ್ಲ ಹೊರಗಡೆಯಿಂದ ಒಳಗಡೆ ಬಂದ್ರೆ ಒಂದ್ಸತಿ ಫುಲ್ ಬ್ಲ್ಯಾಂಕ್ ಆಗ್ತಿದೆ, ಏನು ಕಾಣಿಸೋದೇ ಇಲ್ಲ ಅಂತ ಅನ್ಸುತ್ತೆ. ಆಮೇಲೆ ತಲೆ ಒಂಥರ ಚಕ್ಕರ್ ಬರುತ್ತೆ, ಅಂದ್ರೆ ಫುಲ್ ಚಕ್ಕರ್ ಅಲ್ಲ, ಒಂದ್ಸತಿ ದೂಡ್ದಂಗೆ ಆಗುವಂತಹ ಒಂದು ಫೀಲಿಂಗ್ ಇರುತ್ತೆ. ನಾನು ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ನನಗನ್ಸುತ್ತೆ ಏನೋ ಸಪೋರ್ಟ್ ಇಲ್ದಿದ್ರೆ ನಾನೀಗ ಬಿದ್ದು ಬಿಡ್ತೀನಿ ಅಂತ ಅನ್ಸೋ ಒಂದು ಫೀಲಿಂಗ್ ಇರುತ್ತೆ. ಬೈಕ್ ಎಲ್ಲ ಓಡಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಎಲ್ಲೋ ನಾನು ತಗೊಂಡೋಗಿ ಕೆಳಗಡೆ ಗುದ್ದು ಬಿಡ್ತೀನೇನೋ, ಇಲ್ಲ ಅಂದ್ರೆ ಯಾವ್ದನ್ನು ಹಾರಿಸ್ಬಿಡ್ತೀನಿ ಅಂತ ಭಯ ಆಗ್ತಾ ಇರುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ಲೇ ತುಂಬಾ ಲೋ ಆಗ್ಬಿಟ್ಟಿದೆ ನನಗೆ. ಹಾಗೆ ಕೆಲವು ಸತಿ ಅದ್ರ ಜೊತೆಗೆ ತಲೆನೋವು ಕೂಡ ಬರುತ್ತೆ ನನಗೆ. ಹಾಗೆ ಕಿವಿಯಲ್ಲಿ ಟಕ್ 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 ಅನ್ನೋ ಸೌಂಡ್ ಬರುತ್ತೆ, ಇಲ್ಲಾಂದ್ರೆ ಗುರ್ರ ಅನ್ನೋ ಸೌಂಡ್ ಬರುತ್ತೆ. ಕೆಲವು ಸತಿ ಇರೋದಿಲ್ಲ, ಕೆಲವು ಸತಿ ಇರುತ್ತೆ. ಇದ್ದವಾಗ ಬಹಳ ಕಾಟ ಕೊಡುತ್ತೆ ನಮಗೆ. ಅದು ಇಲ್ಲಿ ಒಂದ್ಸತಿ ಮುಟ್ಕೊಂಡವಾಗ ಸ್ವಲ್ಪ ಕಡಿಮೆ ಅಂತ ಅನ್ಸುತ್ತೆ, ಇಲ್ಲ ಪ್ರೆಸ್ ಮಾಡಿದಾಗ ಕಡಿಮೆ ಅನ್ಸುತ್ತೆ. ಇಲ್ಲದೆ ಇದ್ರೆ ಯಾವಾಗ್ಲೂ ಇರುತ್ತೆ, ಇಲ್ಲ ಸ್ವಲ್ಪ ಹೊತ್ತು ಇಲ್ಲದೆ ಇರುತ್ತೆ. ಹಾಗೆ ರಾತ್ರಿ ನಿದ್ದೆ ಮಾಡ್ಲಿಕ್ಕೆ ಕೊಡೋದಿಲ್ಲ ನನಗೆ. ಹಾಗೆ ಕೆಲವು ಸತಿ ಕಿವಿ ಹಿಂಗೆ ಏನೋ ಯಾರೋ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದಾರೇನೋ ಅಂತ ಅನ್ಸುತ್ತೆ ನನಗೆ. ಆದ್ರೆ ಕೆಲವು ಸತಿ ಆದ್ಮೇಲೆ ಕಿವಿ ಕೇಳುತ್ತೆ, ಆದ್ರೆ ಕೆಲವು ಸತಿ ಕಿವಿ ಕೇಳೋದಿಲ್ಲ. ಈ ತರ ಆಗುತ್ತೆ. ಸ್ವಲ್ಪ ಜಾಸ್ತಿ ತಲೆ ಸುತ್ತು ಬಂದಾಗ ಕೆಲವು ಸತಿ ವಾಂತಿ ಆಗೋದು ಕೂಡ ಇದೆ. ಚೆನ್ನಾಗಿ ವಾಂತಿ ಆದ್ಮೇಲೆ ತಲೆ ಸುತ್ತು ಕಡಿಮೆ ಆಗುವಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಮೇಡಮ್ ಇದೊಂಥರ ನನಗೆ ಹೊರಗೆ ಹೋಗದೆ ಇರೋಕ್ಕೆ ಆಗಲ್ಲ, ಆದ್ರೆ ಹೋಗಕ್ಕೆ ಬಿಡೋದಿಲ್ಲ, ಇದು ನನ್ನನ್ನು ಒಂಥರ ಡಿಪೆಂಡೆನ್ಸಿಗೆ ದೂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಸೊ ಇದು ಮಾಡರ್ನ್ ಸೈನ್ಸ್ ಅಲ್ಲಿ ಇದು ಎರಡು ಕಾಯಿಲೆಯ ಒಂದು ಕಾಂಬಿನೇಷನ್ ಆಗಿರುತ್ತೆ. ಯೂಶಲಿ ಅದು ಜೊತೆ ಆಗಿ ಬರುತ್ತೆ, ಅಣ್ಣ ತಮ್ಮಂದ್ರ ಹಾಗೆ ಜೊತೆಯಲ್ಲಿ ಬರುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಎರಡು ಕಾಯಿಲೆ ಯಾವುದು ಅಂತ ಕೇಳಿದ್ರೆ, ಒಂದು ವರ್ಟಿಗೋ ಮತ್ತೆ ಒಂದು ಟಿನಿಟಸ್ ಅಂತ ಹೇಳ್ತೀವಿ. ವರ್ಟಿಗೋ ಅಂದ್ರೆ ತಲೆ ಸುತ್ತು ಬರೋದು, ಇಂಬ್ಯಾಲೆನ್ಸ್ ಆಗುವಂಥದ್ದು, ಇವೆಲ್ಲದಕ್ಕೂ ನಾವು ವರ್ಟಿಗೋ ಅಂತ ಹೇಳ್ತೀವಿ. ಅದೇ ಕಿವಿಯಲ್ಲಿ ಸೌಂಡ್ ಬರೋದು, ಕಿವಿ ನಮಗೆ ಕ್ಲೋಸ್ ಆಗಿದೆ ಅಂತ ಅನ್ಸೋದು, ಇವೆಲ್ಲ ನಮಗೆ ಟಿನಿಟಸ್ ಅಲ್ಲಿ ಬರುವಂಥದ್ದು. ಇವೆರಡು ಯೂಶಲಿ ಕಾಂಬಿನೇಷನ್ ಅಲ್ಲೇ ಬರುತ್ತೆ, ಎರಡು ಜೊತೆ ಆಗಿ ಬರುತ್ತೆ. ಅದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ ಮೆನಿಯರ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಇದು ಆಯುರ್ವೇದದಲ್ಲಿ ಇದಕ್ಕೆ ಏನಾದ್ರು ಹೇಳಿದಾರಾ ಅಂತ ಕೇಳಿದ್ರೆ ಖಂಡಿತ ಹೇಳಿದ್ದಾರೆ. ಇದಕ್ಕೆ ಕರ್ಣನಾದ ಅಂತ ಹೇಳಿರ್ತಾರೆ, ಅದು ಕರ್ಣಪ್ರನಾದ ಅಂತ ಕೂಡ ಹೇಳಿರ್ತಾರೆ. ಏನು ಸೌಂಡ್ ಬರುವಂಥದ್ದು ಕರ್ಣಪ್ರನಾದ. ಇದಕ್ಕೆ ಏನೆಲ್ಲ ಕಾಸಿಟಿವ್ ಫ್ಯಾಕ್ಟರ್, ನಮಗೆ ಯಾಕೆ ಈ ಒಂದು ಕಾಯಿಲೆ ಬರುತ್ತೆ ಅಂತ ಆಯುರ್ವೇದದಲ್ಲಿ ಏನ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಂತ ನೀವು ಕೇಳುವಂಥದ್ದಾದ್ರೆ, ಯೂಶಲಿ ಇದು ವಾತದೋಷದಿಂದ ನಮಗೆ ಉಂಟಾಗುವಂತ ಒಂದು ಕಾಯಿಲೆ. ವಾತದೋಷದಿಂದ ಉಂಟಾಗತ್ತೆ. ಆದ್ರೆ ಯಾಕೆ ನಮಗೆ 30 ವರ್ಷದ ಒಳಗೆ ಬರೋದಿಲ್ಲ, 40 ವರ್ಷದ ಮೇಲ್ಪಟ್ಟಾಗಿ ಯಾಕೆ ಬರುತ್ತೆ ಅಂತಂದ್ರೆ, ನಮ್ಮಲ್ಲಿ ವಾತದೋಷ ಹೆಚ್ಚಾಗಿ ಕಾಣುವಂಥದ್ದೇ ನಾವು 40 ವರ್ಷ ಮೇಲ್ಪಟ್ಟ ಇರುವಂತಹ ವ್ಯಕ್ತಿಗಳಲ್ಲಿ. ಅಂತಂದ್ರೆ ನಮ್ಮ ಒಂದು 16 ಇಯರ್ಸ್ ತನಕ ನಮ್ಮ ಬಾಲ್ಯ ಏನಿದೆಯಲ್ಲ ಅದು ಕಫದೋಷದಿಂದ ಕೂಡಿರುತ್ತೆ. ಹಾಗೆ 16 to 40 ಇಯರ್ಸ್ ಏನಿರುತ್ತಲ್ಲ, ಮಿಡ್ ಏಜ್ ಅಂತ ಹೇಳ್ತೀವಲ್ಲ, ಸೊ ಇದು ಪಿತ್ತದೋಷದಿಂದ ಕೂಡಿರುತ್ತೆ. ಅದೇ 40 and above ನಮಗೆ ವಾತದೋಷದಿಂದ ಕೂಡಿರುವಂತಹ ತೊಂದರೆಗಳು ನಮಗೆ ಉಂಟಾಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಹೆಚ್ಚಿನದಾಗಿ ನಮ್ಮ ಸುಶ್ರುತಾಚಾರ್ಯರು ಏನ್ ಹೇಳಿದ್ದಾರೆ ಗೊತ್ತಾ, ಇದು ವಾತದೋಷ ಜಾಸ್ತಿಯಾಗಿ, ರೂಕ್ಷತೆ ಜಾಸ್ತಿಯಾಗಿ, ಅಂದ್ರೆ ಏನು ಹೇಳ್ತಾರಲ್ಲ, ಒಣಗಿಸುವಂಥದ್ದು ಜಾಸ್ತಿ ಆಗಿ ನಮಗೆ ಬರುವಂಥದ್ದು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಡಿಜೆನರೇಟಿವ್ ಚೇಂಜಸ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಅಂದ್ರೆ ವಯಸ್ಸು ಆಗ್ತಾ ನಮ್ಮಲ್ಲಿ ಡಿಜೆನರೇಷನ್, ನರದ ದೌರ್ಬಲ್ಯದಿಂದ ನಮಗೆ ಉಂಟಾಗುವಂತ ಒಂದು ತೊಂದರೆ ಅಂತಂದ್ರೆ ಈ ಒಂದು ಕರ್ಣಪ್ರನಾದ ಅಂತ ಹೇಳ್ಬೋದಾಗಿರುತ್ತೆ. ಸೊ ಯಾಕೆ ನಮಗೆ ಈ ಒಂದು ಕರ್ಣಪ್ರನಾದ ಬರುತ್ತೆ, ಏನು ಆಹಾರ ವಿಹಾರ ತಗೊಂಡಾಗ ನಮಗೆ ಬರುತ್ತೆ ಅಂದ್ರೆ, ಹೆಚ್ಚಿನದಾಗಿ ರೂಕ್ಷ ಆಹಾರವನ್ನ, ಆಮೇಲೆ ಶೀತ ಆಹಾರವನ್ನ, ಆಮೇಲೆ ಲಘುವಾದ ಆಹಾರವನ್ನ, ಆಮೇಲೆ ಕಷಾಯ ರಸ ಇರುವಂತಹ ಆಹಾರವನ್ನ ನಾವು ತಗೊಂಡಾಗ ನಮಗೆ ಹೆಚ್ಚು ಬರುವಂಥದ್ದನ್ನ ನೋಡ್ಬೋದಾಗಿರುತ್ತೆ. ಸೊ ಸಿಂಪಲ್ ಒಂದು ಉದಾಹರಣೆ ಕೊಡ್ತೀನಿ ಇದಕ್ಕೆ. ಮೇಡಮ್ ಏನು ರೂಕ್ಷ ಏನ್ ತಗೋತೀವಿ ನಾವು, ಅಥವಾ ಶೀತ ಏನ್ ತಗೋತೀವಿ ನಾವು ಮೇಡಮ್ ಅಂತ. ಸೊ ಒಂದು ಪೌಡರ್ ಇದೆ, ಪ್ರೋಟೀನ್ ಪೌಡರ್. ಇದನ್ನ ತಗೊಂಡ್ರೆ ನಿಮಗೆ
ಏನು ಅಂತಂದ್ರೆ ಡಯಾಬಿಟಿಸ್ ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ನಿಮಗೆ ಒಂದು ತೂಕ ಕೂಡ ಇಳಿಯತ್ತೆ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಅಲ್ಲೆಲ್ಲ ನೀವು ನೋಡಿರ್ಬೋದು, ನನ್ನ ಹೆಸರು ಹೇಳೋದಿಲ್ಲ, ಅಂದ್ರೆ ಒಂದು ಪೌಡ್ರ್ ಇದೆ, ಅದಕ್ಕೆ ಶೇಕ್ ಮಾಡಿಕೊಂಡು ಅದನ್ನು ದಿನ ಬೆಳಗ್ಗೆ ಸಂಜೆ 2 ಹೊತ್ತು ತಗೊಳ್ಬೇಕಾಗಿರುತ್ತೆ. ಸೊ ಅದಕ್ಕೆ ಐಸ್ ಕ್ಯೂಬ್ಸ್ಗಳನ್ನ ಹಾಕಿ ಶೇಕ್ ಮಾಡಿಕೊಂಡು ತಗೊಳ್ಳೋ ಅಂಥದ್ದು ಇರುತ್ತೆ. ಸೊ ಮೊದಲನೇದೇನಾಯ್ತು, ಅಲ್ಲಿ ಐಸ್ ಕ್ಯೂಬ್ಸ್ ಹಾಕಿ ಶೀತ ಆಯಿತು. ಹಾಗೆ ನೀವು ಹೆಚ್ಚು ಪ್ರೋಟೀನ್ಸ್ ತಗೊಂಡಿರೋದ್ರಿಂದ ರೂಕ್ಷ ಅಂತಂದ್ರೆ ನಿಮಗೆ ಡ್ರೈನೆಸ್ ಜಾಸ್ತಿ ಉಂಟಾಗತ್ತೆ. ಅದರ ಜೊತೆಗೆ ಅನ್ನ ಸೇವನೆ ಮಾಡದೇ ಇರೋದಾಗ ನಿಮಗೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಗಿ ಡಿಜನರೇಟಿವ್ ಚೇಂಜಸ್ಗಳು ಹೆಚ್ಚು ಬರುವಂಥದ್ದನ್ನ ನೋಡ್ಬೋದಾಗಿರುತ್ತೆ. ಹೌದು, ನಿಮಗೆ ಡಯಾಬಿಟಿಸ್ ಕಡಿಮೆ ಆಗಬಹುದು ಅದರಿಂದ, ಆದರೆ ಅದರ ಕಾಂಪ್ಲಿಕೇಶನ್ಸ್ ಏನು ಈ ಥರದ್ದು. ಅದ್ರ ಜೊತೆಗೆ ಕೆಲವರು ವಯಸ್ಸಾದ್ಮೇಲೆ ಮೇಡಮ್ ತುಂಬಾ ಜೀರ್ಣಶಕ್ತಿ ಕಡಿಮೆ ಆಗ್ಬಿಡಿದೆ, ಅದಕ್ಕೆ ನಾವು ಏನ್ ಮಾಡ್ತೀವಿ, ಸಿರಿಧಾನ್ಯಗಳನ್ನೇ ಉಪಯೋಗಿಸುವಂಥದ್ದು ಅಂತ ಹೇಳ್ಬಿಟ್ಟು ಈ ಅನ್ನ ತಿನ್ನುವಂತಹ ಬೆಲ್ಟ್ ಅಲ್ಲಿ ನೀವು ಸಿರಿಧಾನ್ಯವನ್ನ ಉಪಯೋಗಿಸೋದು, ಸಿರಿಧಾನ್ಯದ ಅನ್ನ ಮಾಡೋದು, ಸಿರಿಧಾನ್ಯದ ಉಪ್ಪಿಟ್ಟು ಮಾಡೋದು, ಸಿರಿಧಾನ್ಯದ ಇಡ್ಲಿ ಮಾಡುವಂಥದ್ದು, ಬೇರೆ ಬೇರೆ ತರಹದ ಡಿಶ್ಗಳು ಮಾಡುವಂಥದ್ದನ್ನ ಮಾಡಿದವಾಗ ನಮಗೆ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಅದ್ರೊಳಗೆ ನಿಮಗೆ ಯಾವುದೇ ತರಹದ ಕ್ಲೇದ ಸಿಗುವಂಥದ್ದಿಲ್ಲ, ಅಂದ್ರೆ ಪಿಚ್ ಪಿಚಿ ಅನ್ನೋದಿಲ್ಲ. ನೀವು ನೋಡಿ, ನವಣೆ ಸಜ್ಜೆ ಯಾವುದನ್ನ ಬೇಯಿಸಿದ್ರು ಕೂಡ ಪಿಚಿ ಪಿಚಿ ಆಗೋದಿಲ್ಲ, ಅದು ಉದುರು ಆಗಿರುತ್ತೆ. ಯಾಕೆ ಅಂತಂದ್ರೆ ಅದು ಡ್ರೈ, ಅದಕ್ಕೋಸ್ಕರ. ಆದ್ರೆ ಅನ್ನ ನೀವು ಜಾಸ್ತಿ ನೀರು ಹಾಕಿ ಬೇಯಿಸಿದ್ರೆ ಏನಾಗುತ್ತೆ, ಪಿಚಿ ಪಿಚಿ ಆಗುತ್ತೆ ಅಲ್ವಾ. ಸೊ ಇದು ನಮಗೆ ಕೊಡುವಂಥದ್ದು ನರಿಶ್ಮೆಂಟ್. ಸೊ ಯಾವಾಗ ಅನ್ನವನ್ನ ಕಂಪ್ಲೀಟ್ ಸ್ಟಾಪ್ ಮಾಡಿ ನೀವು ಈ ಸಿರಿಧಾನ್ಯಕ್ಕೆ ಹೋಗ್ತೀರಾ, ಅದರ ಅಂಬ್ಲಿಗಳಿಗೆ ಹೋಗ್ತೀರಾ, ಅದರ ಒಂದು ಖಾದ್ಯಗಳಿಗೆ ಪ್ರತಿನಿತ್ಯ ನೀವು ಉಪಯೋಗಿಸ್ತೀರಾ, ಆವಾಗ ನಿಮಗೆ ಈ ಒಂದು ಕಾಯಿಲೆ ಬರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗಾದ್ರೆ ಮೇಡಮ್ ಆಯ್ತು, ಇದನ್ನೆಲ್ಲ ಬಿಡ್ತೀವಿ, ಇನ್ಮೇಲೆ ದಿನಕ್ಕೆ 2 ಹೊತ್ತು ಊಟ ಮಾಡಿ, ತೊಂದರೆ ಇಲ್ಲ. ಬೆಳಗ್ಗೆ ಅಥವಾ 10:30 ಅಷ್ಟೊತ್ತಿಗೆ ನೀವು ಒಂದು ಫುಲ್ ಮೀಲ್ಸ್ ಆಗಿರುವಂತಹ ಮೀಲ್ಸ್ ನೀವೇನು ಮನೇಲಿ ಮಾಡ್ಕೊಳ್ತೀರಾ ಅದನ್ನ ತಿನ್ನಿ. ಅದೇ ನೀವು ಸಂಜೆ ಆಗ್ಬೇಕಾದ್ರೆ ನಿಮಗೆ ಲೈಟ್ ಆಗಿ ಬೇಕು ಅಂತ ಅನ್ಸಿದ್ರೆ ಅವಾಗ ನೀವು ಅರಳಿ ಇರುತ್ತಲ್ಲ, ಭತ್ತದ ಅರಳು, ಅದರದನ್ನ ನೀವು ಹಾಲು ಹಾಕಿ ಅದಕ್ಕೆ ಜೇನುತುಪ್ಪ ಹಾಕೊಂಡು ಅದನ್ನ ಸೇವನೆ ಮಾಡಬಹುದಾಗಿರುತ್ತೆ. ಸೊ ಈ ತರದ ಸತ್ತುವನ್ನ ಸೇವನೆ ಮಾಡಬೇಕು ಅಂತ ನಮ್ಮಲ್ಲಿ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಸೊ ಈ ತರ ಒಂದು ಡಯಟ್ ಅನ್ನ ನೀವು ಫಾಲೋ ಮಾಡಿದವಾಗ ಹೆಚ್ಚು ನೀವು ಡ್ರೈನೆಸ್ಗೆ ಹೋಗದೆ, ರೂಕ್ಷತೆಗೆ ಹೋಗದೆ, ತೀರಾ ಏನು ಹೇಳ್ತಾರಲ್ಲ ಅದಕ್ಕೆ ಹಸ್ಕಿ ಇರುವಂಥದ್ದು ಅಥವಾ ತುಂಬಾ ಫೈಬರ್ಸ್ ಇರೋದು, ಬರೀ ಫೈಬರ್ಸ್ ಇರೋದಕ್ಕೆ ನೀವು ಹೋಗದೆ ಈ ಥರದನ್ನ ಮಾಡ್ಕೊಂಡಾಗ ಲೈಟ್ ಆಗಿ ಕೂಡ ಇರುತ್ತೆ. ಈ ತರ ನಿಮಗೆ ಯಾವುದೇ ತರಹದ ತೊಂದರೆಗಳು, ಈ ತರ ಟಿಂಟಸ್ ಏನ್ ಹೇಳದ್ನಲ್ಲ ಅಥವಾ ಕರ್ಣನಾದ ಹೇಳದ್ನಲ್ಲ, ಸೊ ಇದು ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗಾದ್ರೆ ಈಗ ನನಗೆ ಇದೆ ಮೇಡಮ್, ಇದಕ್ಕೆ ಏನ್ ಚಿಕಿತ್ಸೆಯನ್ನ ಕೊಡ್ಬೇಕು ಅಂತ ಹೇಳಿದ್ರೆ, ನಾವು ಮೊದಲನೇದಾಗಿ ಮೆಟಬಾಲಿಸಮ್, ಈಗ ನೀವು ತುಂಬಾ ದಿನಗಳಿಂದ ತಗೊಳ್ತಾ ಇದ್ದೀರಾ ಅಂದ್ರೆ ನಿಮ್ಮ ಜೀರ್ಣಶಕ್ತಿ ಏರುಪೇರು ಆಗಿರೋ ಅಂತ ಎಲ್ಲಾ ಚಾನ್ಸಸ್ಗಳು ಇರುತ್ತೆ. ಸೊ ನಿಮ್ಮ ಜೀರ್ಣಶಕ್ತಿ ಸರಿ ಮಾಡೋದಕ್ಕೆ ನಾವು ಸದ್ಯೋಮನ ಮತ್ತು ಸದ್ಯ ವಿರೇಚನವನ್ನ ಮಾಡಿಕೊಂಡು ನಂತರದಲ್ಲಿ ನಾವೇನ್ ಮಾಡ್ತೀವಿ, ಇದಕ್ಕೆ ಘೃತವನ್ನ, ಯಾವುದೇ ತರಹದ ತುಪ್ಪವನ್ನ ಪ್ರತಿನಿತ್ಯ ನಿಮಗೆ ಸೇವನೆ ಆಗಿ ಕೊಡುವಂತದ್ರದಿಂದ ಈ ಒಂದು ಟಿನಿಟಸ್ ಅನ್ನ ನಾವು ಕಡಿಮೆ ಮಾಡಬಹುದಾಗಿರುತ್ತೆ ಅಥವಾ ಕರ್ಣನಾದವನ್ನ ಕಡಿಮೆ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ನಾವೇನ್ ಮಾಡಬಹುದು ಅಂದ್ರೆ ನಾವು ಕರ್ಣಪೂರ್ಣವನ್ನ ಮಾಡಬಹುದಾಗಿರುತ್ತೆ. ಅಂತಂದ್ರೆ ಕಿವಿಗೆ ಒಂದು ತರದ ಟ್ರೀಟ್ಮೆಂಟ್, ಕಿವಿ ಒಳಗೆ ಎಣ್ಣೆ ಹಾಕುವಂತಹ ಒಂದು ಟ್ರೀಟ್ಮೆಂಟ್, ಇದನ್ನ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ನಸ್ಯ, ಮೂಗಿಗೆ ಹಾಕುವಂತ ಚಿಕಿತ್ಸೆಯನ್ನ ಕೂಡ ನಾವು ಮಾಡಬಹುದಾಗಿರುತ್ತೆ. ಸೊ ಈ ತರ ಒಂದು ಚಿಕಿತ್ಸೆ ಮಾಡ್ಕೊಂಡವಾಗ 40 ಅಲ್ಲ, 50 ಅಲ್ಲ, 60 ಅಲ್ಲ, 70 ವರ್ಷದವರು ಕೂಡ ಇದನ್ನ ಮಾಡಿಸ್ಕೊಂಡಾಗ ವರ್ಷಾನುಗಟ್ಲೆ ಯಾವುದೇ ತರದ ತೊಂದರೆ ಇಲ್ಲದೆ, ಯಾರದೇ ನಿಮಗೆ ಸಹಾಯ ಇಲ್ಲದೆ ನಿಮ್ಮ ಕೆಲಸವನ್ನ ನೀವು ಮಾಡಿಕೊಂಡು ಹೊರಗಡೆ ಕೂಡ ಓಡಾಡ್ಕೊಂಡು ಆರೋಗ್ಯವಂತರಾಗಿ ಇರುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ನಮ್ಮ ಓರಲ್ ಮೆಡಿಕೇಶನ್ಸ್ ಕೂಡ ಇರುತ್ತೆ. ಮಧುರ ಗಣ ಔಷಧಿ, ಜೀವನೀಯ ಗಣ ಔಷಧಿಯಲ್ಲಿ ಕೂಡಿರುವಂತಹ ಘೃತ ಇರಬಹುದು, ಬೇರೆ ತರದ ಔಷಧಿಗಳಿರಬಹುದು, ಇದನ್ನ ಸೇವನೆ ಏನು ಅಂದ್ರೆ ನಿಯಮಿತವಾಗಿ ಸ್ವಲ್ಪ ದಿನದ ಮಟ್ಟಿಗೆ ನಾವು ಸೇವನೆ ಮಾಡ್ಲಿಕ್ಕೆ ಕೊಡ್ತೀವಿ. ಅದನ್ನ ಸೇವನೆ ಮಾಡಿದಾಗ ಖಂಡಿತ ನಿಮಗೆ 100% ಇದನ್ನ ನಿವಾರಣೆ ಆಗುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನನಗೆ ಏನನ್ಸುತ್ತೆ, ತುಂಬಾ ಸುಲಭವಾದ ಚಿಕಿತ್ಸೆ ಇದಕ್ಕಿರುತ್ತೆ. ಬಟ್ ಜನ ಎಷ್ಟು ಒದ್ದಾಡ್ತಾ ಇರ್ತಾರೆ, ಯಾವ ಊರಿಂದ ಅದಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ. ನಾನು ಕೇಳಿದವಾಗ, ಅಯ್ಯೋ ಬಿಡಿ, ಒಂದು ಕಾಲ್ ಮಾಡಿ ಸಾಕು ನಮಗೆ, ನಾನು ಇಲ್ಲಿಂದಾನೇ ಪೋಸ್ಟ್ ಹಾಕ್ತೀನಿ, ಅಲ್ಲಿಂದ ಅದಕ್ಕೋಸ್ಕರ ಪಾಪ
ವಯಸ್ಸಾಗಿರತ್ತೆ, ಅಲ್ಲಿಂದ ಕಷ್ಟಪಟ್ಕೊಂಡು ಬಿಸಿಲಲ್ಲಿ ಮಳೆಯಲ್ಲಿ ಬರ್ತಿರಲ್ಲ ಅಂತ ಬೇಜಾರು ಮಾಡ್ಕೊಂಡು ನಾವು ಇಲ್ಲಿಂದ ಕಳ್ಸೋದು ಇರತ್ತೆ. ಸೊ ಹಾಗೆ ನಿಮಗೆ ಎಲ್ಲರೂ ನೀವು ದೂರದಲ್ಲಿದ್ದೀರಾ, ನಿಮಗೆ ಈ ಒಂದು ಕಾಯಿಲೆಗೆ ಚಿಕಿತ್ಸೆ ಬೇಕು ಅಂತಂದ್ರೆ ಖಂಡಿತವಾಗಿ ನೀವು ಕರೆ ಮಾಡಿ 9187484210 ಕರೆ ಮಾಡಿ ಇಲ್ಲಿಂದ ನೀವು ಮೆಡಿಸಿನ್ಸ್ಗಳನ್ನ ಪಾರ್ಸಲ್ ಕೂಡ ಮಾಡಿಸ್ಕೊಳ್ಬಹುದಾಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ.